ನಮಸ್ಕಾರ ಸ್ಪರ್ಧಾರ್ಥಿಗಳೇ. ಇವತ್ತಿನ ಈ ಬ್ರೇಕಿಂಗ್ ನ್ಯೂಸ್ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಭರ್ಜರಿ ಸ್ವಾಗತ. ಇವತ್ತು ಕೇವಲ ಸುದ್ದಿಯನ್ನ ಓದುವುದಲ್ಲ, ಬದಲಾಗಿ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಆಗ್ತಿರೋ ಈ ಭೌಗೋಳಿಕ ರಾಜಕೀಯ ಸಂಚಲನವನ್ನ ಒಂದು ಸಿನಿಮ್ಯಾಟಿಕ್ 3D ರಿಪೋರ್ಟ್ ತರ ಬಿಡಿಸಿ ನೋಡೋಣ. ಕಾಂಪಿಟೇಟಿವ್ ಎಕ್ಸಾಮ್ಸ್ ದೃಷ್ಟಿಯಿಂದ ಇದು ಎಷ್ಟು ಇಂಪಾರ್ಟೆಂಟ್ ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ. ಬನ್ನಿ ಶುರು ಮಾಡೋಣ. ವೆಲ್ಕಮ್ ಟು ಸ್ಪರ್ಧಾ ವಿನಯ ಎಜುಕೇಟರ್ ಕ್ಲಾಸ್. ನೋಡಿ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂದ್ರೆ ತುಂಬ ಕಷ್ಟ ಅಂತ ಬಹಳಷ್ಟು ವಿದ್ಯಾರ್ಥಿಗಳು ಭಯಪಡ್ತಾರೆ. ಆದರೆ ಆ ಭಯ ಖಂಡಿತ ಬೇಡ. ಎಷ್ಟೇ ಕಾಂಪ್ಲೆಕ್ಸ್ ವಿಷಯ ಆದರೂ ಅದನ್ನ ಸಿಂಪಲ್ ಕಥೆಗಳ ಥರ ಹೇಳಿದ್ರೆ ಎಷ್ಟು ಈಸಿಯಾಗಿ ತಲೆಗೆ ಹೋಗುತ್ತೆ ಅಂತ ಇವತ್ತು ನೋಡೋಣ. ಇಲ್ಲಿ ಕಾಣಿಸ್ತಿರೋ ಈ ನ್ಯೂಸ್ ಪೇಪರ್ ಕಟ್ಟಿಂಗ್ ಗಮನಿಸಿ. ಇದೇ ನಮ್ಮ ಇವತ್ತಿನ ಪ್ರೈಮರಿ ಸೋರ್ಸ್. ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದುವಾಗ ಈ ಥರದ ಒರಿಜಿನಲ್ ನ್ಯೂಸ್ ರಿಪೋರ್ಟ್ಸ್ಗಳಿಂದ ಮಾಹಿತಿಯನ್ನ ಹೇಗೆ ಡಿಕೋಡ್ ಮಾಡಬೇಕು ಅನ್ನೋದೇ ಒಂದು ಕಲೆ. ಇದನ್ನೇ ಈಗ ನಾವು ಎಳೆ ಎಳೆಯಾಗಿ ಬಿಡಿಸಿ ನೋಡೋಣ. ಸರಿ, ಇವತ್ತಿನ ನಮ್ಮ ಕ್ಲಾಸ್ನ ಮ್ಯಾಪ್ ಹೇಗಿದೆ ಅಂತ ಫಟಾಫಟ್ ಅಂತ ನೋಡ್ಬಿಡೋಣ. ಮೊದಲು ಸ್ವಾಗತ ಮತ್ತು ಬ್ರೇಕಿಂಗ್ ನ್ಯೂಸ್, ಆಮೇಲೆ ಸಂಘರ್ಷ ವಲಯದ ಮ್ಯಾಪಿಂಗ್, US-ಇರಾನ್ ತಿಕ್ಕಾಟ, UPSC ಸ್ಟ್ರಾಟಜಿ, ತ್ವರಿತ ಸಾರಾಂಶಂ, ಹಾಗೆ ಕೊನೆಯಲ್ಲಿ ಒಂದು ಸಣ್ಣ ರಸಪ್ರಶ್ನೆ. ಅಧ್ಯಯನದ ನೋಟ್ಸ್ ಮಾಡ್ಕೊಳ್ಳೋಕ್ಕೆ ಈ ನೀಲನಕ್ಷೆ ತುಂಬಾ ಹೆಲ್ಪ್ ಆಗುತ್ತೆ. ಈಗ ನಮ್ಮ ಮೊದಲನೇ ವಿಭಾಗಕ್ಕೆ ಹೋಗೋಣ. ಸ್ವಾಗತ ಮತ್ತು ಬ್ರೇಕಿಂಗ್ ನ್ಯೂಸ್. ಸದ್ಯದ ಬಿಗ್ ಪಿಕ್ಚರ್ ಏನ್ ಗೊತ್ತಾ? 1 ತಿಂಗಳ ಹಿಂದೆ ಅಮೆರಿಕ ಮತ್ತು ಇರಾನ್ ಮಧ್ಯೆ ಒಂದು ಕದನ ವಿರಾಮ ಒಪ್ಪಂದ ಆಗಿತ್ತು. ಆದರೆ ಈಗ ಆ ಒಪ್ಪಂದ ಸ್ವಲ್ಪ ಟೆನ್ಷನ್ನಲ್ಲಿದೆ. ಇತ್ತೀಚೆಗೆ ಸಣ್ಣಪುಟ್ಟ ದಾಳಿಗಳಾಗ್ತಾ ಇದ್ರು. US ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಗ್ಸೆತ್ ಮತ್ತೆ ಜನರಲ್ ಡಾನ್ ಕೇನ್ ಏನಂತಾರೆ ಅಂದ್ರೆ, ಇಲ್ಲ, ಕದನ ವಿರಾಮ ಇನ್ನೂ ಮುಗಿದಿಲ್ಲ, ಅದು ಜಾರಿಯಲ್ಲಿದೆ ಅಂತ. ಅಂದ್ರೆ ಇದು ಇನ್ನೂ ಮೇಜರ್ ಕಾಂಬ್ಯಾಟ್ ಅಥವಾ ದೊಡ್ಡ ಯುದ್ಧದ ಲೆವೆಲ್ಗೆ ಹೋಗಿಲ್ಲ ಅನ್ನೋದು ಅವರ ಸ್ಪಷ್ಟನೆ. ಅಲ್ಲಿಂದ ನೇರವಾಗಿ ನಮ್ಮ 2ನೇ ವಿಭಾಗಕ್ಕೆ ಬರೋಣ. ಸಂಘರ್ಷ ವಲಯದ ಮ್ಯಾಪಿಂಗ್. ನೋಡಿ, ಹಳೇ ಪ್ರಶ್ನೆ ಪತ್ರಿಕೆಗಳನ್ನು ಒಮ್ಮೆ ತೆಗೆದು ನೋಡಿದ್ರೆ ಮಿಡಲ್ ಈಸ್ಟ್ ಮ್ಯಾಪ್ ಲೊಕೇಶನ್ಗಳ ಬಗ್ಗೆ ಪದೇ ಪದೇ ಪ್ರಶ್ನೆಗಳು ರಿಪೀಟ್ ಆಗ್ತಾನೆ ಇರುತ್ತೆ. ಇಲ್ಲಿ ಬರೋದೇ ಈ ಹಾರ್ಮುಜ್ ಜಲಸಂಧಿ. ಇದೇನಿದು ಅಂತೀರಾ? ಪರ್ಷಿಯನ್ ಕೊಲ್ಲಿಯನ್ನ ಹೊರಗಿನ ಪ್ರಪಂಚಕ್ಕೆ ಕನೆಕ್ಟ್ ಮಾಡೋ ಅತೀ ಪ್ರಮುಖ ಜಾಗತಿಕ ಇಂಧನ ಜಲಮಾರ್ಗ ಇದು. ಸದ್ಯದ ಪರಿಸ್ಥಿತಿಯಲ್ಲಿ ನೂರಾರು ಹಡಗುಗಳು ಪರ್ಷಿಯನ್ ಕೊಲ್ಲಿಯಲ್ಲೇ ಬ್ಲಾಕ್ ಆಗಿವೆ. ಕೇವಲ 2 ಹಡಗುಗಳು US ರಕ್ಷಣೆ ಇರೋ ಹೊಸ ಮಾರ್ಗದಲ್ಲಿ ಪಾಸ್ ಆಗಿವೆ ಅಂದ್ರೆ ಪರಿಸ್ಥಿತಿ ಎಷ್ಟು ಸೀರಿಯಸ್ ಆಗಿದೆ ಅಂತ ಅರ್ಥ ಮಾಡ್ಕೋಬಹುದು. ಇದನ್ನ ಇನ್ನೂ ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ. ಒಂದು ದೊಡ್ಡ ಸಿಟಿಗೆ ಒಂದೇ ಒಂದು ಹೈವೇ ಟೋಲ್ ಬೂತ್ ಇದೆ ಅನ್ಕೊಳ್ಳಿ. ಆ ಟೋಲ್ ಬೂತ್ ಕ್ಲೋಸ್ ಆದ್ರೆ ಏನಾಗುತ್ತೆ? ಇಡೀ ಸಿಟಿ ಟ್ರಾಫಿಕ್ ಜಾಮ್ ಆಗುತ್ತಲ್ವಾ? ಎಕ್ಸಾಕ್ಟ್ಲಿ. ಈ ಹಾರ್ಮುಜ್ ಜಲಸಂಧಿ ಕೂಡ ಪ್ರಪಂಚದ ಇಂಧನ ಪೂರೈಕೆಗೆ ಟೋಲ್ ಬೂತ್ ಇದ್ದ ಹಾಗೆ. ಇದು ಬಂದಾದ್ರೆ ಜಗತ್ತಿನ ಎನರ್ಜಿ ಟ್ರಾಫಿಕ್ ಪೂರ್ತಿ ಸ್ಟಾಪ್ ಆಗೋಗುತ್ತೆ. ಇದೇ ಟೈಮ್ನಲ್ಲಿ UAE ಮೇಲೆ ಕೂಡ ಡ್ರೋನ್ ಮತ್ತೆ ಕ್ಷಿಪಣಿ ದಾಳಿಗಳು ನಡೆದಿವೆ. ಕನಿಷ್ಠ 3 ಜನ ಗಾಯಗೊಂಡಿದ್ದಾರೆ. ಇಲ್ಲಿ ಎಕ್ಸಾಮ್ಗೆ ಬಹಳ ಇಂಪಾರ್ಟೆಂಟ್ ಆಗೋ ಲೊಕೇಶನ್ ಅಂದ್ರೆ ಫುಜೇರಾ. ಇಲ್ಲಿನ ತೈಲ ಘಟಕದ ಮೇಲೆಯೇ ಡ್ರೋನ್ ದಾಳಿಯಾಗಿ ಬೆಂಕಿ ಬಿದ್ದಿರೋದು. ಇದನ್ನ ನೆನ್ಪಿಟ್ಕೊಳ್ಳೋಕೆ ಒಂದು ಸೂಪರ್ ಟ್ರಿಕ್ ಹೇಳ್ತೀನಿ ಕೇಳಿ. ಕೇವಲ FU ಅಂತ ನೆನ್ಪಿಟ್ಕೊಳ್ಳಿ. ಅಂದ್ರೆ F ಫಾರ್ ಫುಜೇರಾ, U ಫಾರ್ UAE. ಸಿಂಪಲ್ ಅಲ್ವಾ? ಇಲ್ಲಿಂದ ನಮ್ಮ 3ನೇ ವಿಭಾಗಕ್ಕೆ ಹೋಗೋಣ. US ಮತ್ತು ಇರಾನ್ ನಡುವಿನ ತಿಕ್ಕಾಟ. ಈ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೋಮವಾರ ನಡೆದ ನೌಕಾ ಘರ್ಷಣೆ ಬಗ್ಗೆ US ಮತ್ತು ಇರಾನ್ ಎರಡೂ ಬೇರೆ ಬೇರೆ ಸ್ಟೇಟ್ಮೆಂಟ್ ಕೊಡ್ತಾ ಇವೆ. ಇದನ್ನ ನ್ಯೂಟ್ರಲ್ ಆಗಿ ನೋಡೋಣ. US ಮಿಲಿಟರಿ ಏನಂತಿದೆ ಅಂದ್ರೆ, ವಾಣಿಜ್ಯ ಹಡಗುಗಳಿಗೆ ಬೆದರಿಕೆಯಾಗ್ತಿದ್ದ 6 ಇರಾನಿ ಮಿಲಿಟರಿ ದೋಣಿಗಳನ್ನು ನಾವು ಮುಳುಗಿಸಿದ್ದೀವಿ ಅಂತಾರೆ. ಆದರೆ ಇರಾನ್ನ ಸ್ಟೇಟ್ TV ರಿಪೋರ್ಟ್ ಪ್ರಕಾರ US ದಾಳಿ ಮಾಡಿರೋದು 2 ನಾಗರಿಕ ಸರಕು ದೋಣಿಗಳ ಮೇಲೆ, ಮತ್ತೆ ಇದರಲ್ಲಿ 5 ಜನ ನಾಗರಿಕರು ಸತ್ತಿದ್ದಾರೆ ಅಂತಾರೆ. ಇಬ್ಬರ ವಾದಗಳು ಪೂರ್ತಿ ಆಪೋಸಿಟ್ ಆಗಿವೆ. ಈ ಮಧ್ಯೆ ಇರಾನ್ನ ಸಂಸತ್ತಿನ ಸ್ಪೀಕರ್ ಹಾಗೆ ಅವರ ಚೀಫ್ ನೆಗೋಷಿಯೇಟರ್ ಆಗಿರೋ ಮೊಹಮ್ಮದ್ ಬಗೇರ್ ಖಾಲಿಬಾಫ್ ಎಕ್ಸ್ನಲ್ಲಿ ಹಾಕಿರೋ ಈ ಪೋಸ್ಟ್ ಗಮನಿಸಿ. ಅವರು ಹೇಳ್ತಾರೆ, ಯಥಾಸ್ಥಿತಿಯ ಮುಂದುವರಿಕೆ ಅಮೆರಿಕಕ್ಕೆ ಅಸಹನೀಯವಾಗಿದೆ, ಆದರೆ ನಾವು ಇನ್ನೂ ಪ್ರಾರಂಭಿಸಿಯೇ ಇಲ್ಲ. ಅಮೆರಿಕ ಕದನ ವಿರಾಮವನ್ನ ಉಲ್ಲಂಘಿಸ್ತಾ ಇದೆ ಅನ್ನೋದು ಅವರ ನೇರ ಆರೋಪ. ಈಗ ಬನ್ನಿ ಇವತ್ತಿನ ನಮ್ಮ ಅತಿ ಮುಖ್ಯವಾದ ಸೆಕ್ಷನ್ 4, UPSC GS ಪೇಪರ್ 2 ಸ್ಟ್ರಾಟಜಿ. ಈ ನ್ಯೂಸ್ UPSCಗೆ ಹೇಗೆ ಕನೆಕ್ಟ್ ಆಗುತ್ತೆ? GS ಪೇಪರ್ 2ರ ಇಂಟರ್ನ್ಯಾಷನಲ್ ರಿಲೇಷನ್ಸ್ ವಿಭಾಗದಲ್ಲಿ ಮಿಡ್ಲ್ ಈಸ್ಟ್ ಜಿಯೋಪಾಲಿಟಿಕ್ಸ್ನಿಂದಲೇ ಆರಾಮಾಗಿ 15ರಿಂದ 20 ಮಾರ್ಕ್ಸ್ ಪ್ರಶ್ನೆಗಳು ಬರೋ ಚಾನ್ಸಸ್ ಇರುತ್ತೆ. ನಿಮ್ಗೊಂದು ಸೀಕ್ರೆಟ್ ಟಿಪ್ ಕೊಡ್ತೀನಿ ಕೇಳಿ. ಆಬ್ಜೆಕ್ಟಿವ್ ಕ್ವೆಶ್ಚನ್ ಸೆಟ್ ಮಾಡೋರು ಅಭ್ಯರ್ಥಿಗಳನ್ನ ಕನ್ಫ್ಯೂಸ್ ಮಾಡೋಕೆ ನಾಗರಿಕ ಅಂದ್ರೆ ಸಿವಿಲಿಯನ್ ಮತ್ತು ಸೇನಾ ಅಂದ್ರೆ ಮಿಲಿಟರಿ ಅನ್ನೋ ಪದಗಳನ್ನ ಅದ್ಲು ಬದಲು ಮಾಡಿ ಕೊಡ್ತಾರೆ. ಸೊ ಕ್ವೆಶ್ಚನ್ ಓದುವಾಗ ಈ ಪದಗಳ ಬಗ್ಗೆ ಎಚ್ಚರವಿರಲಿ. ಇದೇ ಫ್ಲೋನಲ್ಲಿ ಮುಂದೆ ಹೋಗೋಣ. ವಿಭಾಗ 5 ತ್ವರಿತ ಸಾರಾಂಶ ಪಟ್ಟಿ. ಕ್ವಿಜ್ಗೆ ಹೋಗೋ ಮುಂಚೆ ಈ ಡೀಟೇಲ್ಸ್ ಮೈಂಡಲ್ಲಿ ಫಿಕ್ಸ್ ಆಗಬೇಕು ಅಂದ್ರೆ ಈ ಟೇಬಲ್ ನೋಡಿ. US ಸೇನೆಯ ವಾದ: ಕದನ ವಿರಾಮ ಇದೆ, 6 ಬೆದರಿಕೆ ದೋಣಿಗಳನ್ನ ಮುಳುಗಿಸಿದ್ದೀವಿ, ಜಾಗ ಬಂದು ಹಾರ್ಮುಜ್ ಜಲಸಂಧಿ. ಅದೇ ಇರಾನ್ ವಾದ: US ಒಪ್ಪಂದ ಮುರಿದಿದೆ, 2 ನಾಗರಿಕ ದೋಣಿಗಳ ಮೇಲೆ ದಾಳಿಯಾಗಿದೆ, ಜಾಗ ಪರ್ಷಿಯನ್ ಕೊಲ್ಲಿ.
ಈ ಒಂದೇ ಟೇಬಲ್ನಲ್ಲಿ ಇಡೀ ಮ್ಯಾಟ್ರ್ ಕ್ಲಿಯರ್ ಆಗೋಯ್ತು ನೋಡಿ. ಕೊನೆಯದಾಗಿ ಎಲ್ಲರ ಫೇವ್ರೆಟ್ ಸೆಕ್ಷನ್ ವಿಭಾಗ 6 ರಸಪ್ರಶ್ನೆ. ಎಕ್ಸಾಮ್ ಆಲ್ ಫೀಲ್ ತಗೊಳ್ಳೋಣ ಬನ್ನೇ. ಈ 5 ಫಾಸ್ಟ್ ಕ್ವೆಶ್ಚನ್ಸ್ಗೆ ಮನಸ್ಸಿನಲ್ಲೇ ಆನ್ಸರ್ ಮಾಡಿ. ಪ್ರಶ್ನೆ 1. ಪರ್ಷಿಯನ್ ಕೊಲ್ಲಿಯನ್ನ ಸಂಪರ್ಕಿಸುವ ಪ್ರಮುಖ ಜಾಗತಿಕ ಇಂಧನ ಜಲಮಾರ್ಗ ಯಾವುದು? ನಾನಾಗ್ಲೇ ಹೇಳಿದ ಹೈವೇ ಟೋಲ್ ಬೂತ್ ಎಕ್ಸಾಂಪಲ್ ನೆನ್ಪಾಯ್ತಾ? ಎಕ್ಸಾಕ್ಟ್ಲಿ, ಅದೇ ಹಾರ್ಮೂಜ್ ಜಲಸಂಧಿ. ಪ್ರಶ್ನೆ 2. ಸೋಮವಾರದಂದು ಎಷ್ಟು ಅಪಾಯಕಾರಿ ಇರಾನಿ ದೋಣಿಗಳನ್ನ ಮುಳುಗಿಸಿದ್ದೀವಿ ಅಂತ US ಹೇಳಿಕೊಂಡಿದೆ. ಆ ನಂಬರ್ ಜ್ಞಾಪಕ ಇದೆಯಾ? ಪರ್ಫೆಕ್ಟ್, ಸರಿಯಾದ ಉತ್ತರ 6. ಪ್ರಶ್ನೆ 3. UAE ಯಾವ ಸ್ಥಳದಲ್ಲಿ ಡ್ರೋನ್ ದಾಳಿಯಿಂದ ತೈಲ ಘಟಕದಲ್ಲಿ ಬೆಂಕಿ ಬಿತ್ತು? ನಮ್ಮ ಟ್ರಿಕ್ FU ನೆನ್ಪಿದ್ರೆ ಸಾಕು, ಆನ್ಸರ್ ಕಣ್ಮುಂದೆ ಇರುತ್ತೆ. F ಅಂದ್ರೆ ಫುಜೈರಾ. ಪ್ರಶ್ನೆ 4. ಇರಾನ್ನ ಸಂಸತ್ತಿನ ಸ್ಪೀಕರ್ ಮತ್ತು ಮುಖ್ಯ ಸಮಾಲೋಚಕರಾಗಿ ಕೆಲಸ ಮಾಡ್ತಿರೋರು ಯಾರು? ಎಕ್ಸಾಮ್ಗೆ ಈ ತರಹದ ಹೆಸರುಗಳು ತುಂಬಾನೇ ಇಂಪಾರ್ಟೆಂಟ್. ಸರಿಯಾದ ಉತ್ತರ ಮೊಹಮ್ಮದ್ ಬಗೇರ್ ಖಾಲಿಬಾಫ್. ಕೊನೆಯ ಪ್ರಶ್ನೆ 5. UPSC ಮೇನ್ಸ್ನ ಯಾವ ಪೇಪರ್ನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಮತ್ತು ಮಿಡಲ್ ಈಸ್ಟ್ ಪಾಲಿಟಿಕ್ಸ್ ಬರುತ್ತೆ? ಇದು ಸಿಲೆಬಸ್ಗೆ ಸಂಬಂಧಪಟ್ಟ ಪ್ರಶ್ನೆ. ಹೌದು, ಇದು ಜನರಲ್ ಸ್ಟಡೀಸ್ ಪೇಪರ್ 2. ಗ್ರೇಟ್! ಎಲ್ಲರೂ ಈ ಕ್ಲಾಸ್ನಿಂದ ತುಂಬ ಹೊಸ ವಿಷಯಗಳನ್ನ ಕಲ್ತಿದ್ದೀರಾ ಅಂತ ಅನ್ಕೊಳ್ತೀನಿ. ಮುಗ್ಸೋಕ್ಕೂ ಮುಂಚೆ ಒಂದು ಪ್ರಶ್ನೆ ಬಿಟ್ಟೋಗ್ತಿದ್ದೀವಿ. ಈ ಮಟ್ಟದ ಟೆನ್ಷನ್ ಇದ್ರೂ ಜಗತ್ತಿನ ಎನರ್ಜಿ ಸಪ್ಲೈಗಾಗಿ ಹಾರ್ಮೂಜ್ ಜಲಸಂಧಿ ಓಪನ್ ಇರುತ್ತಾ ಅಥವಾ ನಾವು ದೊಡ್ಡ ಇಂಧನ ಬಿಕ್ಕಟ್ಟು ಎದುರಿಸಬೇಕಾಡುತ್ತಾ? ಯೋಚನೆ ಮಾಡಿ. ಥ್ಯಾಂಕ್ಸ್ ಟು ಅಟೆಂಡಿಂಗ್ ದ ಕ್ಲಾಸ್ ಆಫ್ ಸ್ಪರ್ಧಾ ವಿನಯ ಎಜುಕೇಟರ್. ಮುಂದಿನ ಇಂಟ್ರೆಸ್ಟಿಂಗ್ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ. ಆಲ್ ದ ಬೆಸ್ಟ್.